ಇಡೀ ಇಂಡಿಯಾದೊಳಗೆ ನಡೆದ ಮೊಟ್ಟ ಮೊದಲ ಕಾರ್ಮಿಕ ಚಳುವಳಿ ಯಾವುದಾದ್ರೂ ಇದ್ದರೆ ಅದು ವಚನ ಚಳುವಳಿ. ಇವತ್ತು ರೇವಣ್ಣವರು ಒಂದು ವಿಶೇಷವಾದ ಭಾಗ್ಯವನ್ನು ನನಗೆ ಕೊಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಅಜಯ್ ಕುಮಾರ್ ಸಿಂಗ್ ಅವರು ಇದ್ದಾರೆ, ಅನ್ವರ್ ಅಲಿ ಅವರಿದ್ದಾರೆ, ನನ್ನ ಪ್ರೀತಿಯ ಕವಿ ಹನುಮಂತಯ್ಯ ಇದ್ದಾರೆ. ಇವರ ಮಧ್ಯದಲ್ಲಿ ಕೂತು ಇದುವರೆಗೂ ನಾನು ಕಳೆದ ಮತ್ತು ಅವರ ಮಾತುಗಳನ್ನು ಕೇಳಿದ ಕಾಲ ತುಂಬ ಅಮೂಲ್ಯವಾದದ್ದು ಅಂತ ನಾನು ಭಾವಿಸಿದ್ದೇನೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಅಂತಾರಾಷ್ಟ್ರೀಯ ಕವಿ, ಕನ್ನಡದ ಅಂತಾರಾಷ್ಟ್ರೀಯ ಕವಿ ಅಂತಲೇ ನಾನು ನಮ್ಮನ್ನು ಕರೆಯೋದು. ಅವನು ಅಂತನ್ನೋದು ತುಂಬ ಆಪ್ತವಾಗಿ ಬರ್ತಾ ಇದೆ. ಅದನ್ನು ದಯವಿಟ್ಟು ಯಾರೂ ತಪ್ಪು ತಿಳ್ಕೊಳ್ಳೋದು ಬೇಡ. ಆ ಕವಿ ಶಿವಪ್ರಕಾಶ್ನ ಒಂದು ಕಾವ್ಯವನ್ನು ಕುರಿತಂತೆ ಕೇಳಿದ್ದು. ಇಬ್ಬರು ಹೊರಗಿನವರು ಅಂತಂತ ನಾನು ಹೇಳಲ್ಲ. ಅನ್ವರ್ ಅಲಿಯವರು ಕನ್ನಡ ಗೊತ್ತಿಲ್ಲದವರು, ಆದರೆ ಶಿವಪ್ರಕಾಶ್ನನ್ನು ಹೆಚ್ಚು ಅರ್ಥ ಮಾಡಿಕೊಂಡವರು. ಹಾಗೇನೇ ಅಜಯ್ ಕುಮಾರ್ ಸಿಂಗ್ ಅವರು ಕನ್ನಡದವರು. ಯಾಕೆಂದರೆ ಕನ್ನಡ ಈ ನೆಲಕ್ಕೆ ಬಂದು ಅವರು ಸಂಕೋಚ ಪಡಬೇಕಾದ ಅಗತ್ಯವಿಲ್ಲ. ಅವರು ಕನ್ನಡ ನಮ್ಮ ಎಷ್ಟೋ ಜನ ಕನ್ನಡ ಮೇಷ್ಟ್ರುಗಳು ಕನ್ನಡಕ್ಕಿಂತ ಹೆಚ್ಚು ಪ್ರಬುದ್ಧವಾದದ್ದು. ಕೇಳ್ತಾ ಇದ್ದಾರೆ, ಯಾಕೆಂದರೆ ವಿಮರ್ಶೆಯ ಪರಿಭಾಷೆಗಳನ್ನು ಬಳಸ್ತಾರೆ. ಒಂದು ಪೊಯಿಟ್ರಿಗೆ ಬೇಕಾಗಿರುವಂಥ ಒಳನೋಟಗಳನ್ನು ಇಟ್ಕೊಂಡು ಮಾತನಾಡ್ತಾ ಇದ್ದಾರೆ. ಈ ಹಿನ್ನೆಲೆಯೊಳಗೆ ನನಗೆ ಈ ಹೊತ್ತು ಶಿವಪ್ರಕಾಶ್ ನನ್ನ ಕುರಿತು ಹನುಮಂತಯ್ಯನವರು ಮಾತನಾಡಿದ್ದಿದೆಯಲ್ಲ, ತುಂಬ ವಿಸ್ತಾರವಾಗಿ ಮಾತನಾಡಿದರು. ಅವರು ಒಂದು ಪಕ್ಷಿ ನೋಟದ ನೆಲೆಯೊಳಗೆ ಶಿವಪ್ರಕಾಶ್ನ ಕಾವ್ಯವನ್ನು ಅಷ್ಟೇ ಅಲ್ಲ, ಶಿವಪ್ರಕಾಶ್ ಕಾವ್ಯ ಬರೆಯುವುದಕ್ಕೆ ತೊಡಗಿದಂದಿನಿಂದ ಇಂದಿನವರೆಗಿನ ನಮ್ಮ ಕನ್ನಡ ಕಾವ್ಯ ಕಾಲಘಟ್ಟಗಳ ಚರಿತ್ರೆಯನ್ನು ತುಂಬ ಸಂಕ್ಷಿಪ್ತವಾಗಿ ಆದರೆ ಸೂಕ್ಷ್ಮವಾಗಿ ಒಳನೋಟಗಳನ್ನು ಇಟ್ಕೊಂಡಂತೆ ಕಟ್ಟಿಕೊಟ್ರು. ಅದು ಬಹಳ ಮುಖ್ಯವಾದ್ದು. ಆ ಸಂದರ್ಭದಲ್ಲಿ ಅವರು ಭಕ್ತಿ ಪಂಥ ಅನ್ನುವಂಥ ಒಂದು ಶಬ್ದವನ್ನು ಬಳಸಿದರು ಶಿವಪ್ರಕಾಶ್ನಿಗೆ. ಅಲ್ಲಿ ಕೂತಿದ್ದಾಗ ನಾವು ಹೇಳಿದ್ವು, ವಿಚಿತ್ರವಾದ ವ್ಯಕ್ತಿ ನಮ್ಮ ನಡುವೆ ಅವನು ಅಂತಂದು ಶಿವಪ್ರಕಾಶ್ನನ್ನು. ಹೌದು, ಯಾಕೆ ಅಂತಂದರೆ ನಮಗೆ ಹೊರತೋರಿಕೆಗೆ ದ್ವಂದ್ವಾತ್ಮಕವಾದ ವ್ಯಕ್ತಿತ್ವದಂತೆ ಕಾಣಿಸ್ತಾನೆ. ಆದರೆ ಅವನ ಕಾವ್ಯ ಪ್ರಪಂಚವನ್ನು ಹೊಕ್ಕಾಗ ನಮಗೆ ಕಾಣಿಸುವ ಶಿವಪ್ರಕಾಶ್ ನಿಜವಾಗಿಯೂ ಕೂಡ ವಿಶೇಷವಾದವನು, ಅನನ್ಯವಾದವನು, ಕನ್ನಡದೊಳಗೆ ತುಂಬ ಅನನ್ಯವಾದವನು. ಆದರೂ ಕೂಡ ಎರಡು ಹೆಸರುಗಳನ್ನು ಈ ಶಿವಪ್ರಕಾಶ್ನ ಚಿಂತನೆಗೆ ಸಂಬಂಧಪಟ್ಟ ರೀತಿಯೊಳಗೆ ಕವಿಗಳ ಹೆಸರನ್ನು ಉದಾಹರಿಸಿದರು ಹನುಮಂತಯ್ಯನವರು. ಒಬ್ಬರು ಸೂರಂ ಯಕ್ಕುಂಡಿಯವರು, ಇನ್ನೊಬ್ಬರು ಮಧುರಚಂದ್ರು. ಅನುಭಾವಿ ಲೋಕದೊಳಗೆ ಇವರಿಬ್ಬರು ಕೂಡ ಹೇಗಿದ್ದಾರೆ ಅನ್ನುವುದನ್ನು ಹೇಳ್ತಾ ಭಕ್ತಿ ಪಂಥ ಮತ್ತು ಕಮ್ಯುನಿಸಮ್ ಇವೆರಡನ್ನೂ ಬ್ಲೆಂಡ್ ಮಾಡಿಕೊಂಡ ರೀತಿಯೊಳಗೆ ಸೂರಂ ಯಕ್ಕುಂಡಿಯವರ ಕಾವ್ಯ ಕೃಷಿ ಹೇಗಿದೆ ಅಂತನ್ನೋದನ್ನು ಹೋಲಿಕೆಯಾಗಿ ಕೊಡ್ತಾ ಮಾತನಾಡಿದರು. ಆದರೆ ನನಗೆ ಅವರಿಬ್ಬರು ಹೋಲಿಕೆ ಔಚಿತ್ಯಪೂರ್ಣವಾದದ್ದು. ಆದರೆ ಶಿವಪ್ರಕಾಶ್ನ ಪ್ರಜ್ಞೆ ಇದೆಯಲ್ಲ, ಶಿವಪ್ರಕಾಶ್ನ ಪ್ರಜ್ಞೆ ಅದು ವಿಶ್ವಾತ್ಮಕವಾದ ನೆಲೆಯೊಳಗೆ ಇಡೀ ಬೇರೆ ಬೇರೆ ಭಾಷೆಗಳಲ್ಲಿ ಹುಟ್ಟಿರ್ತಕ್ಕಂಥ ದಾರ್ಶನಿಕ ಮೀಮಾಂಸೆಗಳನ್ನು ಅರಗಿಸಿಕೊಂಡ ರೀತಿಯೊಳಗೆ ಅದು ತನ್ನ ಕಾವ್ಯ ರಚನೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥದ್ದು, ಕ್ರಿಯಾಶೀಲವಾಗಿರುವಂಥದ್ದು. ಅದು ನಮಗೆ ಅವನ ಕಾವ್ಯ ಓದ್ತಾ ಗೊತ್ತಾಗುವಂಥ ಒಂದು ಅಂಶ ಅಂತ ನನಗೆ ಓದಿನೊಳಗೆ ಅನುಭವಕ್ಕೆ ಬಂದಿರುವಂಥದ್ದು. ಈ ಸಂದರ್ಭದಲ್ಲಿ ನಾನು ಅವನ ಶಿವಪ್ರಕಾಶ್ನ ಮೊಟ್ಟ ಮೊದಲ ಸಮಗ್ರ ಕವಿತೆಗಳ ಸಂಕಲನ, ಇದುವರೆಗಿನ ಸಮಗ್ರ ಕವಿತೆಗಳ ಸಂಕಲನ, ಅದರೊಳಗೆ ಒಬ್ಬ ನೈಜೀರಿಯನ್ ಪೊಯೆಟ್, ನಾಟಕಕಾರ, ಅದಕ್ಕೆ ಬ್ಲರ್ಬ್ ಬರೆದಿದ್ದಾನೆ. ಆ ಬ್ಲರ್ಬ್ ಇಟ್ಕೊಂಡಂತೆ ನಾನು ಮಾತನಾಡೋದಕ್ಕೆ ಇಷ್ಟಪಡ್ತೀನಿ. ಅವ ಹೇಳ್ತಾನೆ, ಓಸ್ನೆಮಿ ಟೆಸ್ ಅನ್ಓಮಿ ಅಂತ ಅವನ ಹೆಸರು.
ಪ್ರಸಿದ್ಧವಾದ ನೈಜೀರಿಯನ್ ಕವಿ, ನಾಟಕಕಾರ, ಪ್ರಾಧ್ಯಾಪಕ, ಸಂಸ್ಕೃತಿ ಚಿಂತಕ. ಅವ ಎಷ್ಟು ಅದ್ಭುತವಾಗಿ ಶಿವಪ್ರಕಾಶ್ನನ್ನ ಕಾವ್ಯವನ್ನು ಕುರಿತಂತೆ ಮಾತನಾಡಿದ್ದಾರೆ ಅಂತಂದರೆ, ಆ ಮನುಷ್ಯ ನಾವೆಲ್ಲರೂ ಮಾತನಾಡುವುದಕ್ಕೆ ಕೆಲವು ಬಯಾಸ್ ಇರ್ತವೆ. ಇವತ್ತೂ ಕೂಡ ನಮ್ಮ ಕನ್ನಡ ವಿಮರ್ಶಾ ಲೋಕ ಈ ಪಕ್ಷಪಾತ ದೃಷ್ಟಿಯನ್ನು ಬಿಟ್ಟು ಮುಕ್ತ ನೆಲೆಯೊಳಗೆ ಹರಿದಿಲ್ಲ, ವಿಹರಿಸಿಲ್ಲ. ನೀವು ಗಮನಿಸಬಹುದು, ನವೋದಯ ಕಾಲದಿಂದ ಇಂದಿನವರೆಗೂ ಕೂಡ ಆ ಹಿನ್ನೆಲೆಯಲ್ಲೇನೇ ಹನುಮಂತಯ್ಯನವ್ರು ಹೇಳಿದ್ರು, ವಿಮರ್ಶೆ ಸತ್ತಿದೆಯಾ, ವಿಮರ್ಶಕರು ಸತ್ತಿದ್ದಾರಾ, ದೈವಾಧೀನರಾಗಿದ್ದಾರಾ ಅಂತ ಹೇಳಿದ್ದು. ದೈವಾಧೀನರಾಗಿದ್ದಾರೆ ಅನ್ನುವುದಕ್ಕಿಂತ ನಮ್ಮಲ್ಲಿ ಎರಡು ನೆಲೆಯೊಳಗೆ ವಿಮರ್ಶೆ ಹರಿದಿದೆ ಹೆಚ್ಚಾಗಿ. ಇದರ ನಡುವೆಯೂ ಕೂಡ ನಿಜವಾದ ವಿಮರ್ಶೆ ಕನ್ನಡದೊಳಗೆ ಬೆಳೆದಿದೆ. ಒಂದು ಭಜನೆಯ ವಿಮರ್ಶೆ, ಇನ್ನೊಂದು ಭಂಜನೆಯ ವಿಮರ್ಶೆ. ಈ ಎರಡೂ ನೆಲೆಗಳಲ್ಲಿ ಹರಿದಿವೆ. ಅದು ಕುವೆಂಪು ಅವರನ್ನೂ ಒಳಗೊಂಡಂತೆ ಇತ್ತೀಚಿನ ಎಲ್ಲ ಇವರನ್ನು ಕೂಡ ನಾವು ಗಮನಿಸಬಹುದಾಗಿರುವಂಥದ್ದು. ಇಂಥದ್ರ ನಡುವೆಯೂ ಕೂಡ ನಿಜವಾದ ಸೂಕ್ಷ್ಮ ಮತಿಗಳ ವಿಮರ್ಶೆ ಇದೆ. ಅವರು ಯಾವುದೇ ಪಕ್ಷಕ್ಕೆ, ಯಾವುದೇ ವ್ಯಕ್ತಿಗೆ ತಮ್ಮನ್ನು ತೆತ್ತುಕೊಳ್ಳದ ರೀತಿಯೊಳಗೆ ತಮ್ಮ ವಿಮರ್ಶಾ ಪ್ರಜ್ಞೆಯನ್ನು ಆರೋಗ್ಯಕರವಾಗಿ ಇಟ್ಟುಕೊಂಡು ಆ ರಚನೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ನಾವು ಪಂಪನಿಂದ ಇಲ್ಲಿನವರೆಗಿನ ಸಾಕಷ್ಟು ಅವಲೋಕನಗಳನ್ನು ನೋಡ್ತಾ ಬಂದರೆ ಗೊತ್ತಾಗ್ತಕ್ಕಂಥದ್ದು. ಇಂಥದ್ರ ನಡುವೆ ನನಗೆ ಈ ನೈಜೀರಿಯನ್ ಪೊಯೆಟ್ನ ಮಾತುಗಳು ಯಾಕೆ ಇಷ್ಟವಾಗ್ತವೆ? ತುಂಬ ಅದ್ಭುತವಾಗಿ ಕೆಲವೇ ಮಾತುಗಳಲ್ಲಿ ಶಿವಪ್ರಕಾಶ್ನ ಕಾವ್ಯವನ್ನು ಕುರಿತಂತೆ ಮಾತನಾಡಿದ್ದಾನೆ. ಹೇಳ್ತಾ ಇರುವಂಥದ್ದು, ತನ್ನ ಕರ್ತಾರ ಶಕ್ತಿಯ ಉದ್ಯೋಗದಲ್ಲಿ ಶಿವಪ್ರಕಾಶ್ ಕೇವಲ ಇನ್ನೊಬ್ಬ ಕವಿಯಲ್ಲ, ಬದಲಿಗೆ ಆತನೊಬ್ಬ ಕಾಲಜ್ಞಾನಿ, ವಂಶಾವಳಿಗಳ ಇತಿಹಾಸಕಾರ, ಪುರಾಣಕ ತನ ಮುತ್ಸದ್ದಿ. ಆತನ ವಾಣಿ ಇಡೀ ಮನುಕುಲದ ಆತ್ಮವನ್ನು ಆವಾಹಿಸಿ ಕರೆದು ತನ್ನ ದುರಂತದ ಹಾದಿಯನ್ನು ತೊರೆಯುವಂತೆ, ತನ್ನ ಅವಶೇಷ ಬೂದಿಗಳಿಂದ ಮರುನಿರ್ಮಾಣ ಮಾಡುವಂತೆ ಪ್ರೇರೇಪಿಸುತ್ತದೆ. ವೈಯಕ್ತಿಕ ಸಾರ್ವತ್ರಿಕ ಪುನರ್ಜನ್ಮಕ್ಕೋಸುಗ. ಈ ಮಾತುಗಳಿದೆಯಲ್ಲ, ನಿಜವಾಗಿಯೂ ಕೂಡ ಇದುವರೆಗೆ ಇವರುಗಳು ಮಾತನಾಡಿದಂಥ ಮಾತುಗಳ ನೆಲೆಯೊಳಗೆ ಅವುಗಳೆಲ್ಲವುಗಳ ಸಾರವನ್ನು ಇಟ್ಟುಕೊಂಡಂತೆ ಸಮಗ್ರವಾಗಿ ಶಿವಪ್ರಕಾಶ್ನ ಕಾವ್ಯಕ್ಕೆ ಹಿಡಿದ ಕನ್ನಡಿಯ ಮಾತುಗಳು ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಇಲ್ಲಿ ಬಹಳ ಮುಖ್ಯವಾಗಿ ನಾನು ಒಂದು 3 ಸಂಗತಿಗಳನ್ನು ತಗೊಳ್ತೀನಿ. ಶಿವಪ್ರಕಾಶ್ನ ಕಾವ್ಯವನ್ನು ಕುರಿತು ಕಾಲಜ್ಞಾನಿಯ ಮಾತುಗಳಿದ್ದಂತೆ ಅಂತ ಹೇಳ್ತಾರೆ. ಕಾಲಜ್ಞಾನಿಯ ಮಾತು ಯಾವತ್ತೂ ಕೂಡ ರೂಪಕಗಳಲ್ಲಿರುತ್ತೆ. ಸಂಧ್ಯಾ ಭಾಷೆ ಅಂತಲೂ ಕೂಡ ಅದನ್ನು ಹೇಳ್ತಾರೆ. ಬೆಳಗಿನ ಭಾಷೆ, ಸಂಧ್ಯಾ ಭಾಷೆ ಅಂತಲೂ ಕೂಡ ಹೇಳ್ತಾರೆ. ನಾನು ಒಂದೇ ಒಂದು ಉದಾಹರಣೆ ಕೊಡ್ತೇನೆ. ಹೆಚ್ಚು ಯಾಕೆಂತಂದರೆ ಇಡೀ ವ್ಯಾಪಕವಾದ ಅವರ ಕಾವ್ಯ ಲೋಕದೊಳಗೆ ಯಾಕೆ ನಾನು ಒಂದೊಂದನ್ನೇ ಇಟ್ಕೊಳ್ತಾ ಇದ್ದೀನಿ ಅಂತಂದರೆ, ಹನುಮಂತಯ್ಯನವರು ಮಾತನಾಡ್ತಾ ಹೋಲಿಸ್ಟಿಕ್ ಆಗಿ ಮಾತನಾಡಿದರು. ನಾನು ಸ್ವಲ್ಪ ಹೆಚ್ಚು ಪರ್ಟಿಕ್ಯುಲರ್ ಆಗಿ ಮಾತನಾಡೋಣ ಅನ್ನುವ ದೃಷ್ಟಿಯಿಂದ ಇದನ್ನ ಇಟ್ಕೊಂಡಿರೋದು. ಇವನ ಕಾಲಜ್ಞಾನಿ ದೃಷ್ಟಿ ಎಷ್ಟು ನಿಖರವಾಗಿ ಮತ್ತು ಆ ಸಂಧ್ಯಾ ಜ್ಞಾನದ ಭಾಷೆಯನ್ನು ಬಳಸಿಕೊಂಡ ರೀತಿಯೊಳಗೆ ಹರಿದಿದೆ ಅನ್ನೋದಕ್ಕೆ ಈ ಪದ್ಯ, ಈ ಚಿಕ್ಕ ಪದ್ಯ ನೋಡಿ. ಮತ್ತೆ ಹಾಯುತ್ತಿದೆ ಲೋಕ ಅಗ್ನಿಯೊಳಗೆ, ಮತ್ತೆ ಹಾಯುತ್ತಿದೆ ಅಗ್ನಿ ಲೋಕದೊಳಗೆ, ಮತ್ತೆ ಕುಸಿಯುತ್ತಿವೆ ಪರ್ವತದ ನೆತ್ತಿಗಳು, ಮತ್ತೆ ಚಿಮ್ಮುತ್ತಿವೆ ಪಾತಾಳದ ಆಳಗಳು, ಮತ್ತೆ ಇರುಳು ಹಬ್ಬಿದೆ ಹಾಡ ಹಗಲಲ್ಲಿ, ಮತ್ತೆ ಇರುಳು ಹಬ್ಬಿದೆ ಹಾಡ ಹಗಲಲ್ಲಿ, ಮತ್ತೆ ಕೆಂಡದ ಸೂರ್ಯ ಅಮಾವಾಸ್ಯೆ ಇರುಳಲ್ಲಿ, ಮತ್ತೆ ಸ್ವಪ್ನವಾಗುತ್ತಿದೆ ಸತ್ಯ, ಮತ್ತೆ ಸತ್ಯವಾಗುತ್ತಿದೆ ಸ್ವಪ್ನ,
ಮತ್ತೆ ರಾಹುಗ್ರಹಣ ಚಂದ್ರನಿಗೆ, ಮತ್ತೆ ಚಂದ್ರಗ್ರಹಣ ರಾಹುವಿಗೆ, ಮತ್ತೆ ಹಾಯುತ್ತಿದ್ದೇನೆ ನಾನು ನಿನ್ನೊಳಗೆ, ಮತ್ತೆ ಹಾಯುತ್ತಿದ್ದೀಯ ನೀನು ನನ್ನೊಳಗೆ, ಮತ್ತೆ ಹಾಯುತ್ತಿವೆ ಲೋಕ ಅಗ್ನಿಯೊಳಗೆ, ಮತ್ತೆ ಹಾಯುತ್ತಿದೆ ಅಗ್ನಿ ಲೋಕದೊಳಗೆ. ಇಡೀ ರೂಪಕದ ರೀತಿಯೊಳಗೆ ಹರಿವ ಈ ಪದ್ಯದೊಳಗೆ ಪ್ರಾರಂಭ ಎಲ್ಲಿಂದ ಅಂತಂದ್ರೆ ವಿಶ್ವಾತ್ಮಕ ನೆಲೆಯ ಪತನಮುಖಿ ಚಿತ್ರಣದಿಂದ ಹಿಡಿದು ವೈಯಕ್ತಿಕ ನೆಲೆಯ ಸಂಘರ್ಷಕ್ಕೆ ಇಡೀ ಅವನ ಕೇಂದ್ರ ಹೇಗೆ ಬರ್ತಾ ಇದೆ. ಕಾಸ್ಮಿಕ್ ಇದರಿಂದ ಅದು ಬರ್ತಕ್ಕಂಥದ್ದು ವೈಯಕ್ತಿಕ ನೆಲೆಗೆ, ಸಿಂಧುವಿನಿಂದ ಬಿಂದುವಿನ ಕಡೆಗೆ. ಇದು ಒಂದು ರೀತಿಯೊಳಗೆ ಯಾವ ಕಾಲಘಟ್ಟಕ್ಕಾದರೂ ಅನ್ವಯಿಸಿಕೊಂಡಂತೆ ನಾವು ನೋಡ್ತಾ ಹೋಯಿತು ಅಂತಂದರೆ ಈ ಕವಿತೆ ನಮ್ಮ ನಡುವೆ ನಡೆಯುತ್ತಿರುವಂಥ ವಿದ್ಯಮಾನಗಳಿಗೆ ಕನ್ನಡಿ ಹಿಡಿಯುವ ರೀತಿಯೊಳಗಿನ ಒಂದು ರೂಪಕ ಭಾಷೆಯ ಚಿಂತನೆಯಾಗಿದೆ. ಅದಕ್ಕೇನೆ ಕಾಲಜ್ಞಾನ ಅಂತನ್ನುವ ಶಬ್ದವನ್ನು ನೈಜೀರಿಯನ್ ಪೊಯೆಟ್ ಬಳಸಿರುವಂಥದ್ದು ಇಡೀ ಶಿವಪ್ರಕಾಶ್ನ ಕಾವ್ಯ ಒಂದು ದರ್ಶನ ಇದೆಯಲ್ಲ, ಆ ಕಾವ್ಯ ದರ್ಶನವನ್ನು ಒಳಕ್ಕೆ ತೆಗೆದುಕೊಂಡಂತೆ ಅಂತ ಅನಿಸುತ್ತೆ. ಜೊತೆಗೆ ಇನ್ನೊಂದು ಮಾತು ಹೇಳ್ತಾನೆ ಅದೇ ವಿಮರ್ಶಕ, ವಂಶಾವಳಿಗಳ ಇತಿಹಾಸಕಾರ ಅಂತ. ವಂಶಾವಳಿಗಳ ಇತಿಹಾಸಕಾರ ಇಡೀ ಅವರ ಶಿವಪ್ರಕಾಶ್ನ ಕಾವ್ಯ ಲೋಕವನ್ನು ನೋಡ್ಕೊಂಡು ಬನ್ನಿ, ಒಂದಲ್ಲ ಎರಡಲ್ಲ ಎಷ್ಟು ಉದಾಹರಣೆಗಳನ್ನು ಕೊಡಬಹುದು ಅಂತನ್ನೋದಕ್ಕೆ ಇತಿಹಾಸವನ್ನು ಕುರಿತು ಅವನು ಆ್ಯಸ್ ಇಟ್ ಈಸ್ ಬರೆಯೋಲ್ಲ. ಇತಿಹಾಸವನ್ನು ಪಲ್ಲಟಗೊಳಿಸಿದ ರೀತಿಯೊಳಗೆ, ಮರು ನಿರ್ಮಾಣ ಮಾಡಿದ ರೀತಿಯೊಳಗೆ ಬರೀತಾ ಹೋಗ್ತಾನೆ. ಬರೀ ಇತಿಹಾಸವನ್ನಲ್ಲ, ಪುರಾಣವನ್ನೂ ಕೂಡ ಒಳಗೊಂಡಂತೆ. ನಮ್ಮ ಕನ್ನಡ ಪರಂಪರೆಯೇ ಈ ಮರು ನಿರ್ಮಾಣಕ್ಕೆ, ಮುರಿದು ಕಟ್ಟುವ ಕೆಲಸಕ್ಕೆ ತೊಡಗಿಸಿಕೊಂಡಂತೆ ಬಂದ ಪರಂಪರೆ. ನಮ್ಮ ಪಂಪನಿಂದ ಹಿಡಿದು ಕುವೆಂಪುವರೆಗೂ ಕೂಡ ನೀವು ನೋಡ್ಕೊಂಡು ಬರಬಹುದು. ಮುರಿದು ಕಟ್ಟುವ ಕೆಲಸ. ಯಾಕೆ ಈ ಮುರಿದು ಕಟ್ಟುವ ಕೆಲಸ ಅಂತಂದರೆ ಎಲ್ಲಿ ಸ್ಥಗಿತವಾಗಿದೆಯೋ ಆ ಸ್ಥಗಿತತೆಗೆ ಒಂದು ಚಲನಶೀಲತೆಯನ್ನು ಕೊಡುವ ಕಾರ್ಯ ಈ ಸೃಜನ ಕರ್ಮಕ್ಕೆ ಒಂದು ರೀತಿಯಲ್ಲಿ ಒಗ್ಗಿಕೊಳ್ತಕ್ಕಂಥದ್ದು, ಈ ಸೃಜನ ಕರ್ಮ ಮಾಡಬೇಕಾಗಿರುವಂಥದ್ದು. ಆ ದೃಷ್ಟಿಯಿಂದಲೇನೆ ಪಂಪ ವಿಕ್ರಮಾರ್ಜುನ ವಿಜಯವನ್ನು ಹೇಗೆ ಮುರಿದು ಕಟ್ಟಿದ್ನೋ, ಮಹಾಭಾರತವನ್ನು ಮುರಿದು ವಿಕ್ರಮಾರ್ಜುನ ವಿಜಯವನ್ನು ಕಟ್ಟಿದ್ನೋ, ಅದು ವೈದಿಕ ಮಹಾಭಾರತಕ್ಕಿಂತ ಭಿನ್ನವಾದ ಮಹಾಭಾರತವಾಗಿ ಹೇಗೆ ಬಂತೋ ಹಾಗೆ ಈ ವಂಶಾವಳಿಗಳ ಇತಿಹಾಸಕಾರನಾಗಿ ಚರಿತ್ರೆಯನ್ನು ಮುರಿದು ಕಟ್ಟುವ ಕಾರ್ಯಕ್ಕೆ ತೊಡಗ್ತಾನೆ. ಇದಕ್ಕೆ ಒಂದೇ ಒಂದು ಉದಾಹರಣೆ ಕೊಡ್ತೇನೆ. ಬೇಕಾದಷ್ಟು ಹನುಮಂತಯ್ಯನವ್ರು ಹೇಳಿದರು ಉದಾಹರಣೆಗಳನ್ನು. ಈ ಯಾವುದು ಮಾದಾಯಿನಿಯಿಂದ ಹಿಡಿದು ಬಸವಣ್ಣನವರನ್ನು ಒಳಗೊಂಡಂತೆ ಎಲ್ಲ ಇವುಗಳನ್ನು ಕೂಡ ಕುರಿತಿದ್ದು. ನಾನು ಎತ್ತಿಕೊಂಡಿರ್ತಕ್ಕಂಥ ಒಂದು ಪದ್ಯ, ಒಂದು ಕಾವ್ಯ ಹಲವು ಸುರುಳಿಗಳಲ್ಲಿ ಸುತ್ತಿಕೊಂಡಂತೆ ಹರಿದ ಒಂದು ಖಂಡ ಕಾವ್ಯ. ಅದು ಸಿಂಗಿರಾಜ ಪುರಾಣ, ಸಿಂಗಿರಾಜ ಸಂಪಾದನೆ. ಆ ಸಿಂಗಿರಾಜ ಸಂಪಾದನೆಯೊಳಗೆ ಹೇಳ್ತಾರೆ, ಇಲ್ಲಿ ಸಿಂಗಿರಾಜ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಂತ ಹೇಳ್ತಾರೆ. ಅವನೊಬ್ಬ ಕವಿ. ಸಿಂಗಿರಾಜ ಪುರಾಣ ಅಂತಲೇ ಇದೆ ನಮ್ಮ ಕನ್ನಡದೊಳಗೆ. ಆ ಪೌರಾಣಿಕ ಆ ಕವಿಯನ್ನು ಇವರೇನು ಮಾಡ್ತಾ ಇದ್ದಾರೆ ಅಂದರೆ, ಇವರ ಕಲ್ಪನೆಗೆ ಒಂದು ಪಾತ್ರವಾದ ರೀತಿಯೊಳಗೆ ಸ್ವೀಕರಿಸಿದಂತೆ 12ನೇ ಶತಮಾನದ ಚಳುವಳಿಯನ್ನು ಪುನರ್ನಿರ್ಮಾಣ ಮಾಡುವುದಕ್ಕೆ ತೊಡಗುತ್ತಾರೆ. ಆ ಪುನರ್ನಿರ್ಮಾಣ ಮಾಡುವುದಕ್ಕೆ ತೊಡಗಿದ್ದಾಗ ಅದು ಹೇಗಿದೆ ಅಂತಂದರೆ ಅವರು ಹೇಳ್ತಾರೆ, ಕೆಲವು ಐತಿಹಾಸಿಕ ವಿವರಗಳ ಆಧಾರದ ಮೇಲೆ ಹೀಗೆ ಕಲ್ಪಿಸಿಕೊಂಡಿದ್ದೇನೆ. ಸಿಂಗಿರಾಜ ಒಬ್ಬ ಮಾಂಡಲಿಕ, ಬಸವಣ್ಣನ ಅನುಯಾಯಿ. ಬಿಜ್ಜಳ ಬಸವಣ್ಣರ ನಡುವೆ ವೈಮನಸ್ಸು ಬಂದು ಬಸವಣ್ಣ ಕಲ್ಯಾಣವನ್ನು ತ್ಯಜಿಸಿದಾಗ ಬಿಜ್ಜಳನ ವಿರುದ್ಧ ಈತ ಬಂಡೇಳುತ್ತಾನೆ. ಆಗ ಅವನನ್ನು ಸೆರೆ ಹಿಡಿದು ಬಿಜ್ಜಳ ಮರಣದಂಡನೆ ವಿಧಿಸುತ್ತಾನೆ. ಸಿಂಗಿರಾಜನ ಸೆರೆಮನೆಯ ಕೊನೆಯ ದಿನಗಳ ಅನಿಸಿಕೆಗಳನ್ನು ಆಧರಿಸಿ ರಚಿಸಿದ ಕವಿತೆ ಇದು. ಆ ಸಿಂಗಿರಾಜ ಸಂಪಾದನೆಗೆ ಶಿವಪ್ರಕಾಶ್ ಬರೆದಿರುವಂಥದ್ದಿದು. ನಾವ್ಯಾರು ಪ್ರಶ್ನೆ ಮಾಡುವಂತೆಯೇ ಇಲ್ಲ. ಯಾಕೆ ಅಂತಂದರೆ
ಅವರೇ ಹೇಳಿಕೊಂಡಿರ್ತಕ್ಕಂಥದ್ದು ಸಿಂಗಿರಾಜ ಒಂದು ಕಾಲ್ಪನಿಕ ಪಾತ್ರ ಅಂತನ್ನೋದು. ಯಾಕೆ ಅಂದರೆ 12ನೇ ಶತಮಾನದ ಚಳುವಳಿ ಇದೆಯಲ್ಲ, ನಮ್ಮ ಕನ್ನಡದ ಎಲ್ಲ ಕಾಲಘಟ್ಟದ ಕವಿಗಳನ್ನು ಕೂಡ ಕಾಡಿರುವುದು, ಕಾಡಿಸುತ್ತಿರುವುದು, ಕಾಡಿಸುತ್ತಾ ಹೋಗುವುದು. ಯಾಕೆ ಅಂದರೆ ಅದಕ್ಕೆ ಅಂಥ ಶಕ್ತಿ ಇದೆ, ಆ ಚಳುವಳಿಗೆ ಅಂಥ ಶಕ್ತಿ ಇದೆ. ಕಾರಣ, ಈ ದೇಶದೊಳಗೆ ಚಾತುರ್ವರ್ಣ ವ್ಯವಸ್ಥೆಯನ್ನು ವಿರೋಧಿಸಿ ಹುಟ್ಟಿಕೊಂಡ ಹಲವು ಪದ್ಧತಿಗಳಿವೆ, ಪಂಥಗಳಿವೆ, ಹಲವು ದರ್ಶನಗಳಿವೆ, ಮತಗಳಿವೆ, ಜೊತೆಗೆ ಧರ್ಮಗಳೂ ಇವೆ. ಈ ಎಲ್ಲವುಗಳಲ್ಲಿ ಧರ್ಮ ಅನ್ನಿಸಿಕೊಂಡಿರ್ತಕ್ಕಂಥದ್ದು ಒಂದು ಜೈನ, ಇನ್ನೊಂದು ಬೌದ್ಧ, ಇನ್ನೊಂದು ವಚನ ಧರ್ಮ. ಅದನ್ನು ಲಿಂಗಾಯತ ಅನ್ನಿ, ಶರಣಧರ್ಮ ಅನ್ನಿ, ವಚನ ಧರ್ಮ ಅನ್ನಿ. ಕನ್ನಡದ ವಚನ ಧರ್ಮ ಅದು. ಬೇರೆ ಪರಿಭಾಷೆಯನ್ನು ಕೊಟ್ಟಂತೆ ನಾನು ಅದನ್ನು ವ್ಯಾಖ್ಯಾನಿಸೋಲ್ಲ. ಇವು ಮೂರೇ ಪರಿಭಾಷೆಗಳ ನೆಲೆಯೊಳಗೆ ಅದನ್ನು, ಆ ಚಳುವಳಿಯನ್ನು ನೋಡುವುದು. ಇಡೀ ಇಂಡಿಯಾದೊಳಗೆ ನಡೆದ ಮೊಟ್ಟ ಮೊದಲ ಕಾರ್ಮಿಕ ಚಳುವಳಿ ಯಾವುದಾದ್ರೂ ಇದ್ದರೆ ಅದು ವಚನ ಚಳುವಳಿ. ಅದಕ್ಕೆ ಧಾರ್ಮಿಕ ಚಳುವಳಿಯ ಸೀಮಿತತ್ವವನ್ನು ಕೊಟ್ಟಂತೆ ಇದುವರೆಗೂ ಎಷ್ಟು ಬಂದಿದೆ ಅಂತನ್ನೋದನ್ನು ನೋಡ್ಕೊಂಡು ಬಂದಾಗ, ಅದಕ್ಕೆ ಕಾರ್ನಾಡರು ಹೇಳ್ತಾರಲ್ಲ, ನೋಯುವ ಹಲ್ಲಿಗೆ ನಾಲಿಗೆ ಮತ್ತೆ ಮತ್ತೆ ಹೊರಳುವಂತೆ ನಾವು ನಮ್ಮ ವರ್ತಮಾನದ ಸಮಸ್ಯೆಗಳಿಗೆ ಮತ್ತೆ ಮತ್ತೆ 12ನೇ ಶತಮಾನದ ಚಳುವಳಿಯ ಕಡೆಗೆ ನೋಡ್ತಾ ಇದ್ದೇವೆ ಅಂತನ್ನುವ ಮಾತನ್ನು ಹೇಳ್ತಾರಲ್ಲ. ಹಾಗೆ ಇಲ್ಲಿ ಸಿಂಗಿರಾಜ ಸಂಪಾದನೆಯ ಒಳಗೂ ಕೂಡ ಈ ಚಳುವಳಿಯನ್ನು ಹೇಗೆ ಕಂಡ ಶಿವಪ್ರಕಾಶ್, ಇದು ನನಗೆ ಕುತೂಹಲಕರವಾಗಿರ್ತಕ್ಕಂಥದ್ದು. ಇಲ್ಲಿ ಗಮನಿಸಬೇಕಾದ್ದು, ಪಾತ್ರಗಳು ಬರ್ತವೆ. ಬಸವಣ್ಣ ಬರ್ತಾನೆ, ಬಿಜ್ಜಳ ಬರ್ತಾನೆ, ಚಳುವಳಿ ಬರುತ್ತೆ. ಇವರು ಮೂರು ಕೂಡ ಅಂದರೆ ಚಳುವಳಿ ಸಮಷ್ಟಿಯಾಗಿ, ವ್ಯಕ್ತಿಗಳಾಗಿ ಬಸವಣ್ಣ ಮತ್ತು ಬಿಜ್ಜಳ ಐತಿಹಾಸಿಕ ಪುರುಷರು. ಇವತ್ತಿಗೂ ಕೂಡ ಬಿಜ್ಜಳನನ್ನ ಕುರಿತು ನಮ್ಮ ಅಕ್ಷರ ಪರಂಪರೆ ಚಳುವಳಿಯ ಖಳನಾಯಕನಂತೆ ಚಿತ್ರಿಸಿದೆ. ಆದರೆ ವಾಸ್ತವಿಕ ದೃಷ್ಟಿಯನ್ನು ಇಟ್ಕೊಂಡು ನೋಡಿದಾಗ ಬಿಜ್ಜಳ ಮೈನಸ್ ವಚನ ಚಳುವಳಿ, ಬಸವಣ್ಣನೂ ಇಲ್ಲ, ಯಾರೂ ಇಲ್ಲ. ಕಾರಣ, ಬಿಜ್ಜಳನ ಪ್ರೋತ್ಸಾಹವಿಲ್ಲದೆ ಚಳುವಳಿ ಈ ಹಂತಕ್ಕೆ ಬೆಳೆಯುವುದಕ್ಕೆ ಸಾಧ್ಯವೇ? ಬೆಳೆಯುತ್ತಿತ್ತೇ? ನಮ್ಮ ಕಾಲಮಾನದ ಅನುಭವಗಳ ಹಿನ್ನೆಲೆಯೊಳಗೇನೆ 12ನೇ ಶತಮಾನದ ಈ ಇತಿಹಾಸದ ಘಟನೆಯನ್ನು ನಾವು ಮುಖಾಮುಖಿಯಾಗಿ ನೋಡಿದಾಗ ಸಾಮಾನ್ಯನಿಗೂ ಕೂಡ ಅರ್ಥವಾಗ್ತಕ್ಕಂಥದ್ದು. ವಿಶೇಷವಾದ ಜ್ಞಾನ ಏನು ಬೇಕಿಲ್ಲ, ಅದಕ್ಕೆ ಸಂಶೋಧನೆ ಏನು ಬೇಕಿಲ್ಲ. ಇದಕ್ಕೆ ಪುರಾವೆ ನಮ್ಮ ಅಕ್ಷರ ಪರಂಪರೆಯೊಳಗೆ ಸಿಕ್ಕಿಲ್ಲ. ಅಕ್ಷರ ಪರಂಪರೆ ಯಾವತ್ತೂ ಕೂಡ ಚರಿತ್ರೆಯನ್ನು ತಿರುಚಿ ಬರೆದಿದೆ, ಚರಿತ್ರೆಗೆ ಹೆಚ್ಚು ನಿಷ್ಠವಾಗಿ ಬರೆದಿದೆ ಅನ್ನುವುದಕ್ಕಿಂತ, ಜನಚರಿತ್ರೆಯನ್ನು ಬರೆಯುವುದಕ್ಕಿಂತ ಪ್ರಭು ಚರಿತ್ರೆಯನ್ನು ಬರೆದಿದೆ, ಬೇರೆ ಬೇರೆ ಥರದ ಚರಿತ್ರೆಯನ್ನು ಬರೆದಿದೆ. ಆದರೆ ಜನಚರಿತ್ರೆಯನ್ನು ಬರೆದಿದ್ದಾರೆ. ನಮ್ಮ ಜಾನಪದ ಲೋಕದೊಳಗಿನ ಕುಲಚರಿತೆಗಳ ನೆಲೆಯೊಳಗೆ ಕಾಣುವ ಬಿಜ್ಜಳ ನಿಜವಾದ ಬಿಜ್ಜಳ. ಆ ಬಿಜ್ಜಳನ ನ್ಯಾಯದೃಷ್ಟಿಯನ್ನು ಕುರಿತೇನೇನೇನೆ ನಮ್ಮ ಕುಲಚರಿತೆಗಳಲ್ಲಿ ಅದ್ಭುತವಾಗಿದೆ. ಅವನ ಜನಪರವಾದ ಆಡಳಿತ ಎಲ್ಲವನ್ನ ಕುರಿತು ಅಲ್ಲಿ ಬರೆದಿದ್ದಾರೆ, ಅಲ್ಲಿ ವರೆದಿದ್ದಾರೆ, ಹೇಳಿದ್ದಾರೆ. ಅವರು ಪರಂಪರೆಯಿಂದ ಪರಂಪರೆಗೆ ಉಳಿಸಿಕೊಂಡು ಬಂದಿರತಕ್ಕಂಥದ್ದು. ಆದರೆ ಯಾಕೆ ಅಕ್ಷರ ಪರಂಪರೆ ಅವನನ್ನು ಒಬ್ಬ ಖಳನನ್ನಾಗಿ ಮಾಡಿತು? ಇಂಥ ನೆಲೆಯೊಳಗೆ ನಾವು ಯಾವ ಬಿಜ್ಜಳನನ್ನು ಸ್ವೀಕರಿಸ್ತೇವೆ? ನಮ್ಮಲ್ಲಿ ನಾಟಕಗಳು ಬೇಕಾದಷ್ಟು ಬಂದಿದ್ದಾವೆ. ಸಂಕ್ರಾಂತಿಯಿಂದ ಹಿಡಿದು ತಲೆದಂಡ, ಮಹಾಚೈತ್ರ, ಮತ್ತೆ ಕಲ್ಯಾಣ, ಕೆಟ್ಟಿತ್ತು ಕಲ್ಯಾಣ, ಶಿವರಾತ್ರಿ, ಈ ಎಲ್ಲವುಗಳಲ್ಲಿಯೂ ಕೂಡ ನೀವು ನೋಡ್ಕೊಂಡು ಬಂದರೆ ಬಿಜ್ಜಳನ ಸ್ಥಾನ, ಬಿಜ್ಜಳನ ವ್ಯಕ್ತಿತ್ವವನ್ನು ಹೇಗೆ ಚಿತ್ರಿಸಿದ್ದಾರೆ. ಎಲ್ಲರೂ ಕೂಡ ಅಕ್ಷರ ಪರಂಪರೆಯ ಬಿಜ್ಜಳನನ್ನು ಸ್ವೀಕರಿಸಿದ್ದಾರೆಯೇ ಹೊರತು
ಜಾನಪದ ಜಗತ್ತಿನ ಮಾನವೀಯ ಸಂವೇದನೆಯನ್ನು ಒಳಗೊಂಡ ಅವಮಾನಿತ ಮೂಲದಿಂದ ಬಂದ ಬಿಜ್ಜಳನನ್ನು ಕಂಡಿಲ್ಲ. ಅದರ ಸೂಚನೆಯನ್ನ ತಲೆದಂಡದಲ್ಲಿ ಗಿರೀಶ್ ಕಾರ್ನಾಡ್ ಕೊಡುವುದನ್ನು ಬಿಟ್ಟರೆ ಅವನೂ ಕೂಡ ಅಲ್ಲಿ ಒಂದು ರೀತಿಯಲ್ಲಿ ಒಬ್ಬ ರಾಜನ ದರ್ಪ ಧಾರ್ಷ್ಟ್ಯದ ನೆಲೆಯೊಳಗಿನ ಒಂದು ಪಾತ್ರವಾಗಿಯೇ ಚಿತ್ರಿತವಾಗಿದ್ದಾನೆ ಅಲ್ಲೂ ಕೂಡ. ಯಾಕೆ ಅಂದರೆ ಆ ಬಿಜ್ಜಳ ಒಬ್ಬ ಕಳಚೂರಿ. ಕಳಚೂರಿ ಅಂತಂದರೆ ಕಷ್ಟಚೂರಿ. ಕಷ್ಟ ಕ್ಷೌರಿಕ ವೃತ್ತಿಯಲ್ಲಿ ಬಳಸುವಂಥ ಕತ್ರಿ, ಚೂರಿ, ಆ ರೀತಿಯೊಳಗೆ ಅಂಥ ಕ್ಷೌರಿಕ ಮೂಲದಿಂದ ಬಂದ ಬಿಜ್ಜಳ ಹೇಗೆ ಅವನು ಅವಮಾನಿತ ಲೋಕದಿಂದ ಬಂದಿದ್ನೋ ಅದಕ್ಕೋಸ್ಕರ ಒಂದು ಜಾತಿ ವಿನಾಶದ ಕ್ರಿಯೆಗೆ ತೊಡಗಿಸಿಕೊಂಡಂತೆ ಸಂಘಟನೆ ನಡೀತಾ ಇದ್ದಾಗ ಪರೋಕ್ಷವಾಗಿ ಬೆಂಬಲ ಕೊಡ್ತಾನೆ. ನಮ್ಮ ಸ್ವಾತಂತ್ರ್ಯೋತ್ತರ ಭಾರತದೊಳಗಿನ ಘಟನೆಗಳನ್ನೇ ತೆಗೆದುಕೊಂಡಾಗ ಯಾವ ಮುಖ್ಯಮಂತ್ರಿಗಳ ಕಾಲದಲ್ಲಿ ಏನೇನು ಆಗಿದೆ ಎನ್ನುವುದನ್ನು ಸೂಕ್ಷ್ಮವಾಗಿ ಅವಲೋಕಿಸಿಕೊಂಡು ಬಂದಾಗ ನಾವು ಚರಿತ್ರೆಗೆ ಮುಖಾಮುಖಿಯಾಗುವುದಕ್ಕೆ ಸಾಧ್ಯವಾಗುತ್ತೆ. ಚರಿತ್ರೆಯ ಅರಿವಿನೊಳಗೆ ವರ್ತಮಾನವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಈ ವಿಷಯವನ್ನು ಕುರಿತೇ ಅಲ್ಲಮಪ್ರಭು ಹೇಳೋದು, ಅರಿವು ಎನ್ನುತ್ತಿಪ್ಪಿರಿ, ಅರಿವು ಸಾಮಾನ್ಯಮೇ. ಹಿಂದಣ ಹೆಜ್ಜೆಯ ನೋಡಿ ಕಂಡಲ್ಲದೆ ನಿಂದ ಹೆಜ್ಜೆಯ ನರಿಯಲಾಗದು. ಮುಂದಣ ಹೆಜ್ಜೆ ಉಳಿದಲ್ಲದೆ ಒಂದು ಪಾದ ನೆಲೆಗೊಳ್ಳದು. ತ್ರಿಕಾಲ ಪ್ರಜ್ಞೆಯೊಳಗೆ ಚರಿತ್ರೆ, ವರ್ತಮಾನ ಮತ್ತು ಭವಿಷ್ಯ ಈ ಮೂರನ್ನೂ ಕುರಿತು ಅಲ್ಲಮಪ್ರಭುಗಳು ಹೇಳ್ತಾರೆ. ಈ ಪ್ರಜ್ಞೆಯ ವಿಶೇಷವನ್ನು ಇಟ್ಟುಕೊಂಡಂತೆ ಮಹಾಚೈತ್ರಕ್ಕಿಂತ ಭಿನ್ನವಾದ ನೆಲೆಯೊಳಗೆ ಇಲ್ಲಿ ಈ ಸಿಂಗಿರಾಜನ ಇದು ಸಿಂಗಿರಾಜ ಸಂಪಾದನೆಯ ಖಂಡಕಾವ್ಯದೊಳಗೆ ಚರಿತ್ರೆಯನ್ನು ನಿರ್ವಚಿಸುವ ಕೆಲಸವನ್ನು ಶಿವಪ್ರಕಾಶ್ ಮಾಡಿದ್ದಾನೆ. ಇದು ನನಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆ ಅಂತಂದರೆ ಅಲ್ಲಿ ಒಂದು 3-4 ಉದಾಹರಣೆಗಳ ನೆಲೆಯೊಳಗೆ ಇಲ್ಲಿ ಮೊಟ್ಟ ಮೊದಲಿಗೆ ಒಂದು ಬರುತ್ತೆ. ಇಲ್ಲಿ ಸ್ವಲ್ಪ ಇಲ್ಲಿ ನನಗೆ ಭಿನ್ನವಾಗಿ ಆಲೋಚಿಸುವಂಥದ್ದು ಒಂದು ಬಿಜ್ಜಳನನ್ನು ಕುರಿತು ಹರಿದಿರುವ ಕೆಲವು ಸಾಲುಗಳು. ಸಿಂಗಿರಾಜ ಸೆರೆಮನೆಯೊಳಗಿದ್ದು ಬಿಜ್ಜಳನ ಬಗ್ಗೆ ಮಾತನಾಡ್ತಾನೆ. ಬಸವಣ್ಣ ಕಟ್ಟಿದ ಲಿಂಗವನ್ನು ಪಾದರಕ್ಷೆಗಳಡಿ ತುಳಿದ ಬಿಜ್ಜಳ ಅಬ್ಬರಿಸಿದಾಗ ನಾನೆಂದೇ, ಗುರು ಹೋದ ಮೇಲೆ ಲಿಂಗವೇಕೆ. ನಾನು ಕೆಲವು ಸಾಲುಗಳನ್ನು ಮಾತ್ರ ತೆಗೆದುಕೊಂಡು ಚರಿತ್ರೆಗೆ ಮುಖಾಮುಖಿ ಆಗ್ತಾ ಇದ್ದೇನೆ. ಇಲ್ಲಿಯ ಈ ಬಿಜ್ಜಳ ಅಕ್ಷರ ಚರಿತ್ರೆಯ ಪರಂಪರೆಯೊಳಗೆ ಹರಿದ ಬಿಜ್ಜಳ, ಖಳಬಿಜ್ಜಳ. ಆದರೆ ಪ್ರಾರಂಭದಲ್ಲೇ ಹೇಳ್ತಾರೆ ಶಿವಪ್ರಕಾಶ್, ಬಿಜ್ಜಳ ಮತ್ತು ಬಸವಣ್ಣನವರ ನಡುವೆ ಮನಸ್ತಾಪ ಉಂಟಾದ ನಂತರದೊಳಗಿನ ಕಥೆಯನ್ನ ಇಟ್ಟುಕೊಂಡಂತೆ ನಾನು ಈ ಕಾವ್ಯವನ್ನು ಬರೆದಿದ್ದೇನೆ. ಈ ಮನಸ್ತಾಪ ಯಾಕೆ ಅಂದರೆ ಪಂಪ ಅರಿಕೇಸರಿಯ ನಡುವಿನ ಸ್ನೇಹದಷ್ಟೇ ಗಾಢವಾದ ಸ್ನೇಹ ಬಿಜ್ಜಳ ಮತ್ತು ಬಸವಣ್ಣನವರ ನಡುವಿನ ಸ್ನೇಹ. ಅದಕ್ಕೆ ನಮಗೆ ಪುರಾವೆಗಳು ವಚನಗಳಲ್ಲಿ ಸಿಗ್ತಾವೆ ಅಂತ ಹುಡುಕೊಂಡು ಹೋದರೆ ಅಲ್ಪ ಸ್ವಲ್ಪ ಸಿಗ್ತವೆ. ಯಾಕೆಂದರೆ ಅಲ್ಲಿಯೂ ಕೂಡ ಕಳ್ಳ ಬೆರಳುಗಳ ಆಟ ಚರಿತ್ರೆಯನ್ನು ತಿರುಚುವುದರೊಳಗೆ ನಡೆದಿದೆ. ಕಳ್ಳ ಬೆರಳುಗಳ ಆಟ ನಮ್ಮ KS ನರಸಿಂಹಸ್ವಾಮಿ ಹೇಳ್ತಾರಲ್ಲ, ಇತಿಹಾಸದೊಳಗಿನ ಕಳ್ಳ ಬೆರಳುಗಳು ಅಂತನ್ನುವ ಈ ಪ್ರಕ್ಷಿಪ್ತಗಳನ್ನು ಕುರಿತಂತೆ ಹೇಳ್ತಾರೆ, ಚರಿತ್ರೆಯನ್ನು ತಿರುಚಿದ್ದನ್ನು ಕುರಿತಂತೆ ಹೇಳ್ತಾರೆ. ಅದು ಆ ಕ್ರಿಯೆಯ ನಡುವೆ ವಚನಗಳಲ್ಲಿ ಅಂಥ ಅಂಶಗಳು ಸಿಗ್ತವೆ. ಆದರೆ ಈ ಖಂಡಕಾವ್ಯವನ್ನು ಬರೆಯುವ ಹೊತ್ತಿನೊಳಗೆ ಒಂದು ಅಪರೂಪದ ವಚನವನ್ನು ಮೇಲಕ್ಕೆ ಉದಾಹರಣೆಯಾಗಿ ಇಟ್ಕೊಳ್ತಾನೆ ಶಿವಪ್ರಕಾಶ್. ಅದ್ಯಾವುದು ಅಂದರೆ ತುರ್ಗಾಹಿ ರಾಮಣ್ಣನ ವಚನ. ಆ ತುರ್ಗಾಹಿ ರಾಮಣ್ಣನ ವಚನದೊಳಗೆ ಇಷ್ಟು ಸಾಲು ಬರುತ್ತೆ. ಬಂದಿತ್ತು ದಿನ ಬಸವಣ್ಣ ಕಲ್ಲಿಗೆ, ಚನ್ನಬಸವಣ್ಣ ಉಳಿವಿಯಲ್ಲಿಗೆ, ಅಕ್ಕ ಅಲ್ಲಮರು ಕದಳಿದ್ವಾರಕ್ಕೆ, ಮಿಕ್ಕಾದ ಶರಣರು ಅವರವರ ಲಕ್ಷ್ಯಕ್ಕೆ.
ನಾನು ನನ್ನ ಗೋವಿನ ಬಳಿ ಬಿಡಿದು ನಡೆದೆ, ಗೋಪಿನಾಥ ಬರುತ್ತೆ ಅದು. ಇಲ್ಲಿ ಎಷ್ಟು ಇವತ್ತು ಕೂಡ ನಾನು ಗಮನಿಸ್ಬೋದು, ಬಸವಣ್ಣ ಕಲ್ಲಿಗೆ ಎನ್ನುವ ವಾಕ್ಯ ಏನು ಹೇಳುತ್ತೆ? ಯಾಕೆಂತಂದ್ರೆ ಚಳುವಳಿಯ ಕ್ರಾಂತಿ ಘಟ್ಟದ ಯಾವ ಉದಾಹರಣೆಯೂ ಯಾವ ವಚನಗಳಲ್ಲೂ ಸಿಕ್ಕಲ್ಲ, ತುರುಗಾಹಿ ರಾಮಣ್ಣನ ವಚನವೊಂದನ್ನು ಬಿಟ್ರೆ. ಇದನ್ನ ಮಾತ್ರ ಇಲ್ಲಿ ಉದಾಹರಣೆಯಾಗಿ ಇಟ್ಟುಕೊಳ್ಳಲು ಏನು ಕಾರಣ? ಇದನ್ನ ಎಷ್ಟು ಮಟ್ಟಿಗೆ ಮುಖಾಮುಖಿಯಾಗಿದ್ದಾನೆ ಶಿವಪ್ರಕಾಶ್? ಈ ಪ್ರಶ್ನೆಗಳ ನೆಲೆಯೊಳಗೆ ನನಗೆ ಚರಿತ್ರೆಯ ಅಂಶಗಳನ್ನು ಕುರಿತ ನಿರೀಕ್ಷೆ ಬೆಳೀತಾ ಹೋಗ್ತಕ್ಕಂಥದ್ದಾಗತ್ತೆ ಅನ್ನೋದು ಇಲ್ಲಿ ಬಸವಣ್ಣ ಕಲ್ಲಿಗೆ ಅನ್ನೋದು ಹೆಚ್ಚಿನದಾಗಿ ಎಲ್ಲೂ ಕೂಡ ನನಗೆ ಉತ್ತರ ಕಂಡಿಲ್ಲ. ಇಲ್ಲೂ ಕೂಡ ಅಷ್ಟೇನೇನೆ ಉತ್ತರ, ಈ ಕವಿತೆಯ ಒಳಗೆ ಉತ್ತರ ಕಂಡಿಲ್ಲ. ಆದರೆ ಸೂಕ್ಷ್ಮವಾಗಿ ಈ ತರಹದ ಸಾಲುಗಳಲ್ಲಿ ಹೇಳ್ತಾ ಹೋಗ್ತಾನೆ. ಗುರುವೇ ಹೋದ ಮೇಲೆ ಆ ಗುರುವಿನ ಯಾವುದು ಗುರು ಹೋದ ಮೇಲೆ ಲಿಂಗವೇಕೆ ಅಂತನ್ನುವ ಮಾತಿನೊಳಗೆ ಅದು ಸೂಚಿಕೆ ಬರುತ್ತೆ. ಇನ್ನು ಎರಡನೆಯ ಘಟ್ಟದಲ್ಲಿ ಬಿಜ್ಜಳ ಮನದ ವೇಶ್ಯಾವಾಟಿಕೆಗಳಲ್ಲಿ ಕೊಳೆತ ಯೋನಿಯ ರಾಜ್ಯಲಕ್ಷ್ಮಿ. ಎಷ್ಟು ಅದ್ಭುತವಾಗಿ ಪರಂಪರೆಯ ಜೊತೆಯೊಳಗೆ ಮುಖಾಮುಖಿಯಾಗ್ತಾನೆ ಶಿವಪ್ರಕಾಶ್ ಅಂತಂದರೆ, ಈ ರಾಜ್ಯಲಕ್ಷ್ಮಿಯನ್ನ ಕುರಿತಂತೆ ಕನ್ನಡ ಪ್ರಜ್ಞಾ ಪರಂಪರೆ ಪ್ರಭುತ್ವದ ನೆಲೆಯೊಳಗಿನ ರಾಜತ್ವವನ್ನು ಕುರಿತು ಹೇಗೆ ನೋಡಿದೆ ಅನ್ನುವುದನ್ನು ಗಮನಿಸಿದಾಗ ನನಗೆ ಥಟ್ಟನೆ ಈ ವಾಕ್ಯಗಳನ್ನು ಓದ್ತಿದ್ದಾಗ ಆದಿಪುರಾಣದಲ್ಲಿ ಬರ್ತಕ್ಕಂಥ ಪಂಪನ ಒಂದು ಪದ್ಯ ನೆನಪಾಗುತ್ತೆ ರಾಜ್ಯಲಕ್ಷ್ಮಿಯನ್ನು ಕುರಿತು. ಭರತ ಸೋತಿದ್ದಾನೆ, ಬಾಹುಬಲಿ ಗೆದ್ದಿದ್ದಾನೆ. ಗೆದ್ದ ಬಾಹುಬಲಿ ಭರತನಿಗೆ ಸಕಲ ಸಾಮ್ರಾಜ್ಯವನ್ನು ಕೂಡ ಸಮರ್ಪಿಸುತ್ತಿದ್ದಾನೆ. ಆ ಸಮರ್ಪಿಸುವ ಹೊತ್ತಿನೊಳಗೆ ಒಂದು ಮಾತು ಹೇಳ್ತಾನೆ, ನೆಲಸುಗೆ ನಿನ್ನ ವಕ್ಷದೊಳೆ ನಿಶ್ಚಳಂ ಈ ಭಟ ಖಡ್ಗ ಮಂಡಲೋತ್ಪಲ ವನ ವಿಭ್ರಮ ಭ್ರಮರಿಯಪ್ಪ ಮನೋಲಹರಿ ರಾಜ್ಯಲಕ್ಷ್ಮಿ ಅಂತಂದು ಇಡೀ ರಾಜ್ಯಲಕ್ಷ್ಮಿಯ ಹಿಂದೆ ಬರುವ ವರ್ಣನೆಯ ಎಲ್ಲ ವಿಲಾಸಗಳಿವೆಯಲ್ಲ, ಎಲ್ಲ ವೈಭವಗಳಿದೆಯಲ್ಲ, ಎಲ್ಲ ಪರಾಕ್ರಮಗಳಿದೆಯಲ್ಲ, ಅವೆಲ್ಲವುಗಳನ್ನು ಸಂಕೇತಿಸಿದ ರೀತಿಯೊಳಗೆ ಆ ರಾಜ್ಯಲಕ್ಷ್ಮಿ ಎನ್ನುವ ಶಬ್ದವನ್ನು ಬಳಸ್ತಾರೆ. ಬಳಸಿ ಅಲ್ಲಿ ಹೇಳ್ತಾನೆ, ಅಣ್ಣ ನಮಗೆ ಅಯ್ಯ ಕೊಟ್ಟಿದ್ದನ್ನ ನಾನು ನಿನಗೆ ಕೊಡ್ತಾ ಇದ್ದೇನೆ. ಇದರೊಳಗೆ ಹೆಚ್ಚುಗಾರಿಕೆ ಏನಿದೆ ಎನ್ನುವ ರೀತಿಯೊಳಗೆ ಬಾಹುಬಲಿ ಮಾತನಾಡ್ತಾನೆ. ಅದೇನೇ ಇರಲಿ, ನನಗೆ ಬಹಳ ಮುಖ್ಯವಾಗ್ತಕ್ಕಂಥದ್ದು ವಿಭ್ರಮ ಭ್ರಮರಿಯಪ್ಪ ಮನೋಹರಿ ರಾಜ್ಯಲಕ್ಷ್ಮಿ ಎನ್ನುವ ಪಂಪನ ಆ ವರ್ಣನೆಯ ಎದುರಿನೊಳಗೆ ಈ 20ನೇ ಶತಮಾನದೊಳಗಿನ ನಮ್ಮ ಕನ್ನಡದ ಪ್ರಜ್ಞೆ ಈ ರಾಜ್ಯಲಕ್ಷ್ಮಿಯನ್ನು ಹೇಗೆ ಕಂಡಿದೆ ಅನ್ನೋದಕ್ಕೆ ಆ ಸಿಂಗಿರಾಜನ ಮುಖೇಣವಾಗಿ ಹೇಳ್ತಾನೆ, ಕೊಳೆತ ಯೋನಿಯ ರಾಜ್ಯಲಕ್ಷ್ಮಿ. ಯಾವುದು? ಬಿಜ್ಜಳನ ಮನದ ವೇಶ್ಯಾವಾಟಿಕೆಯಲ್ಲಿ ಕೊಳೆತ ಯೋನಿಯ ರಾಜ್ಯಲಕ್ಷ್ಮಿ. ಆ ವೈಭವದ ಪರಾಕ್ರಮದ ಇದಕ್ಕೆಲ್ಲಿ ಈ ಕೊಳೆತ ಯೋನಿಯ ರಾಜ್ಯಲಕ್ಷ್ಮಿ ಅನ್ನುವ ನೆಲೆಯೊಳಗೆ ಇಡೀ ಬಿಜ್ಜಳನ ಒಂದು ರಾಜ್ಯದೊಳಗೆ ಯಾವ ಸ್ಥಿತಿ ಇದೆ ಎನ್ನುವುದನ್ನು ಒಂದು ರೂಪಕದ ಮುಖೇಣವಾಗಿ ಕಟ್ಟಿಕೊಡ್ತಕ್ಕಂಥದ್ದು. ಯಾಕೆಂದರೆ ಅದು ಬೆಳೀತಾ ಬೆಳೀತಾ ಹೋಗುತ್ತೆ. ಬಿಜ್ಜಳನ ಉಗ್ರಾಣದ ಜೋಳರಾಶಿಯ ರೊಟ್ಟಿ ಅಲ್ಲದೆ ಅಣ್ಣ ನಿಮ್ಮ ರಕ್ತದ ಕಾವು ಅಂತಂದು ಬಸವಣ್ಣನನ್ನು ಸಂಬೋಧಿಸಿ ಹೇಳ್ತಾನೆ. ಬಿಜ್ಜಳನ ವಿಕ್ರಮನ ತಲೆಯ ಮೇಲೆ ಕೈಯಿಟ್ಟು ಸತ್ತ ಸಂಸ್ಕೃತದಲ್ಲಿ ಹರಸುವರ ವೀರ್ಯವಲ್ಲವೇ ನಿಮ್ಮ ಜೀವಧಾತು. ಇಡೀ ಪುರೋಹಿತ ಶಾಹಿಯನ್ನು ತುಂಬ ಸೂಕ್ಷ್ಮವಾಗಿ, ಅಷ್ಟೇ ನಿಷ್ಠುರವಾಗಿ
ವಿಡಂಬಿಸ್ತಾನೆ, ವ್ಯಂಗ್ಯವಾಗಿ ಅಲ್ಲಿ ಒಂದು ರೀತಿಯಲ್ಲಿ ನಿಂದಿಸುವ ಅಂಶಗಳು ಕೂಡ ಕಾಣಿಸ್ತಾ ಇದ್ದಾವೆ. ಇದು 20ನೇ ಶತಮಾನದೊಳಗಿನ ಕವಿಯೊಬ್ಬ ಚಾತುರ್ವರ್ಣ ವ್ಯವಸ್ಥೆಯ ಒಳಗೆ ಉದ್ದಕ್ಕೂ ಕೂಡ ಹೇಗೆ ನಡ್ಕೊಂಡು ಬಂದಿದೆ ಈ ಪುರೋಹಿತ ಶಾಖಿ ಅಂತನ್ನೋದನ್ನು ಕುರಿತಂತೆ ಹೇಳ್ತಲೇನೇನೆ ಅಲ್ಲಿ ಇಡೀ ಪ್ರಭುತ್ವ ಮತ್ತು ಪ್ರಭುತ್ವದ ಸಂದರ್ಭದೊಳಗಿನ ಪ್ರಜಾಹಿತ ದೃಷ್ಟಿ ಇವುಗಳನ್ನು ಇಟ್ಕೊಂಡಂತೆ ಇರ್ತಕ್ಕಂಥದ್ದು ಅಂತನ್ನೋದು. ಹೀಗೆ ಇವೆಲ್ಲವನ್ನು ಗಮನಿಸಿದ ರೀತಿಯೊಳಗೇನೇನೆ ಪುರಾಣ ಮತ್ತು ಚರಿತ್ರೆಯನ್ನು ಮುರಿದು ಕಟ್ಟುವ ಕಾರ್ಯದೊಳಗೆ ಹೇಗೆ ಶಿವಪ್ರಕಾಶ್ ಹೆಚ್ಚು ಸಫಲನಾಗಿದ್ದಾನೆ ಅನ್ನುವುದನ್ನು ಕನ್ನಡೇತರ ಕವಿಯೊಬ್ಬ ವಿಶ್ವವ್ಯಾಪ್ತಿಯ ಒಳಗೆ ಒಂದು ರೀತಿಯಲ್ಲಿ ಹೇಗೆ ಗ್ರಹಿಸಿದ್ದಾರೆ ಕನ್ನಡ ಕಾವ್ಯವನ್ನು ಅನ್ನುವುದಕ್ಕೆ ನಾನು ಈ ಉದಾಹರಣೆಯಾಗಿ ನೈಜೀರಿಯನ್ ಕವಿಯ ಮಾತುಗಳನ್ನು ಕೊಟ್ಟಿರ್ತಕ್ಕಂಥದ್ದು ಅನ್ನೋದು. ಇದರ ಜೊತೆಗೆ ನನಗೆ ಹೆಚ್ಚು ಶಿವಪ್ರಕಾಶಲ್ಲಿ ಮತ್ತು ಇನ್ನೊಬ್ಬ ಕವಿ ನಮ್ಮ GSS ಇವರುಗಳಲ್ಲಿ ಕಾಣಿಸ್ತಕ್ಕಂಥದ್ದೇನು ಅಂತಂದರೆ ಮಾತೃತ್ವದ ಹುಡುಕಾಟ. ಆ ಮಾತೃತ್ವದ ಹುಡುಕಾಟ ಯಾಕೆ ಅಂತಂದರೆ ವೈಯಕ್ತಿಕವಾಗಿ ಇವರಿಬ್ಬರೂ ಕೂಡ ಬಾಲ್ಯದೊಳಗೆ ಆ ಮಾತೃ ಮಡಿಲಿನೊಳಗೆ ಬೆಳೆಯುವ ಭಾಗ್ಯವನ್ನು ಕಳೆದುಕೊಂಡವರು. ಆ ಕಳೆದುಕೊಂಡದ್ರಿಂದಲೇ ಅನಾಥ ಪ್ರಜ್ಞೆ ಹೇಗೆ ಇವರ ಕಾವ್ಯದೊಳಗೆ ಮಾತೃ ಹುಡುಕಾಟದ ಮುಖೇಣವಾಗಿ ತೊಡಗಿಸಿಕೊಂಡಿದೆ ಅನ್ನೋದಕ್ಕೆ ಬಹಳಷ್ಟು ಕವಿತೆಗಳಲ್ಲಿ ಬರುತ್ತೆ. ಅದಕ್ಕೆ ದೊಡ್ಡ ಉದಾಹರಣೆ ಅಂತಂತಂದರೆ ಸಮಗಾರ ಭೀಮವ್ವ ಎದೆಹಾಲು ನೀಡುವ ಅಂತನ್ನುವ ಹಪಾಹಪಿತನದ ಆ ನಿರೀಕ್ಷೆ ಇದೆಯಲ್ಲ, ಅದು ವ್ಯಕ್ತಿಗತ ನೆಲೆಯೊಳಗಿನ ಆ ನಿರೀಕ್ಷೆ, ಆ ಹಸಿವು, ಆ ಹಂಬಲ ಇಡೀ ಸಾಮಾಜಿಕ ವ್ಯಾಪ್ತಿಯ ಒಳಗೆ ಪಸರಿಸಿದಂಥ ಒಂದು ಪ್ರಕ್ಷುಬ್ಧತೆಯ, ಒಂದು ಬಡತನದ ಕರಾಳತೆಯ ನಿರೀಕ್ಷೆಯ ದನಿಯಾಗಿ ಅದು ಹರಿಯತಕ್ಕಂಥದ್ದಾಗುತ್ತೆ. ಅದನ್ನು ಅಜಯ್ ಕುಮಾರ್ ಸಿಂಗ್ ಅವರು ಕೂಡ ಅದನ್ನು ಹೇಳ್ತಾ ಹೋದ್ರು ಅನ್ನೋದನ್ನು ಗಮನಿಸಬಹುದು. ಹೀಗೆ ನಮ್ಮ ಶಿವಪ್ರಕಾಶರ ಕವಿತೆಗಳನ್ನು ಓದೋದು ಅಂತಂದರೆ ಸಾಮಾನ್ಯವಾದ ಓದಿಗೆ ವಾಚ್ಯದ ನೆಲೆಯೊಳಗೆ ದಕ್ಕುವ ಕವಿತೆಯಲ್ಲ. ಅದೇನಿದ್ರೂ ಕೂಡ ಧ್ಯಾನಸ್ಥ ಸ್ಥಿತಿಯೊಳಗಿನ ಓದಿಗೆ ಒಳಗಾಗುವಂಥದ್ದು. ಆ ದೃಷ್ಟಿಯಿಂದಲೇ ನನಗೆ ಅವರ ಕಾವ್ಯವನ್ನು ಓದೋದು ಅಂತಂತಂದರೆ ಒಂದು ರೀತಿಯಲ್ಲಿ ವಿಶ್ವಾತ್ಮಕ ನೆಲೆಯೊಳಗಿನ ಹಲವು ದರ್ಶನಗಳನ್ನು ನಾವು ಕಾಣುವುದು. ಆ ಕಾಣುವುದು ಅಂತಂತಂದಾಗ ಹೊರಗಣ್ಣಿನ ನೋಟದಲ್ಲ, ಶಬ್ದಾರ್ಥದೊಳಗಲ್ಲ, ಅವರ ಭಾವಾರ್ಥದ ನೆಲೆಯೊಳಗೆ ಸಿಂಧುವಿನ ರೂಪದೊಳಗೆ ನಮಗೆ ಗೋಚರಿಸುವುದು ಅನ್ನಿಸ್ತಕ್ಕಂಥದ್ದು. ಈ ಅಂಶಗಳು ಎಕ್ಕುಂಡಿಯವರಲ್ಲಿ ಮತ್ತು ನಮ್ಮ ಮಧುರಚನ್ನರಲ್ಲಿ ಕಾಣ್ತವೆ. ಆದರೆ ಅದಕ್ಕೆ ಅತೀತವಾದ ರೀತಿಯೊಳಗೆ ಇವನ ಶಿವಪ್ರಕಾಶ್ನ ಆ ಲೋಕದರ್ಶನ ಕವಿತ್ವದೊಳಗೆ ವಿಸ್ತರಿಸಿಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು ಅಂತನ್ನೋದು. ಇದೇ ಅಲ್ಲಮಪ್ರಭು ಹೇಳುವ ಮುಂದಣ ಹೆಜ್ಜೆ ಉಳಿದಲ್ಲದೆ ಒಂದು ಪಾದ ನೆಲೆಗೊಳ್ಳದು. ನಮ್ಮ ಕನ್ನಡ ಕಾವ್ಯ ಲೋಕದೊಳಗೆ ಮುಂದಣ ಹೆಜ್ಜೆಯಾಗಿ ಲೋಕದರ್ಶನವನ್ನು ಕಂಡಿದ್ದರಿಂದಾಗಿ ಆ ಕಾವ್ಯದೊಳಗೆ ಆ ಚಿಂತನೆ ಉಳಿದಿದೆ ಅನ್ನಿಸ್ತಕ್ಕಂಥದ್ದು. ಇಂಥ ಈ ಕವಿಯ ಬಗ್ಗೆ ನಮ್ಮ ಭಾಗವತರ ವಿಶೇಷವಾಗಿ ರೇವಣ್ಣನವರು ಇವತ್ತು ಈ ಚರ್ಚೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ಕನ್ನಡ ವಿಮರ್ಶಾ ಜಗತ್ತು ನಿದ್ರಿಸುತ್ತಿರುವ ಹೊತ್ತಿನೊಳಗೆ ಒಂದು ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಡುವ ಒಂದು ಸೂಚನೆಯ ರೀತಿಯೊಳಗೆ ಈ ಸಮಾರಂಭ ನಡೀತಾ ಇದೆ. ಇದು ಒಂದು ರೀತಿಯಲ್ಲಿ ವಿಮರ್ಶಾತ್ಮಕವಾದ ನೆಲೆಯೊಳಗೆ ಮರುಜೀವಣಿಗೊಳಿಸುವ ಒಂದು ಪ್ರಯತ್ನವೂ ಕೂಡ. ಕಾರಣ ಕಾಣೋದಕ್ಕೆ ಹೋದಾಗ ದೈವಾಧೀನರಾದ ಮೇಲೆ ಮಾತನಾಡಬಹುದೇನೋ ಅಂತನ್ನುವ ಒಂದು ಪದ ಬಳಸಿದ್ರಲ್ಲ, ಅದೇನಿಲ್ಲ. ಒಂದು ರೀತಿ ಮರುಜೀವಣಿ. ನಾವು ಬದುಕಿದ್ದಾಗಲೇನೇನೇ
ನಾವು ಸತ್ತಂತಿರುವ ಸ್ಥಿತಿಯೊಳಗಿನ ಎಷ್ಟೋ ಕ್ರಿಯೆಗಳಿಗೆ ಮರುಜೇವಣಿಯನ್ನು ಕೊಡಬೇಕಾಗತ್ತೆ. ಆ ಮರುಜೇವಣಿಯನ್ನು ಕೊಡುವ ಕಾರ್ಯದೊಳಗೆ ಭಾಗವತರು ತೊಡಗಿಸ್ಕೊಂಡಿದ್ದಾರೆ. ಇವತ್ತು ಅವರು 25 ವರ್ಷದ ಸಾಧನೆಯ ಅಂಶಗಳನ್ನು ಕುರಿತು ಬಿಡುಗಡೆಯೂ ಕೂಡ ಆಗಿರ್ತಕ್ಕಂಥದ್ದು ಸಾರ್ಥಕ ವರ್ಷಗಳು ಅಂತ. ಆ ಸಾಲಿನೊಳಗೆ ಹನುಮಂತಯ್ಯನವರು ಇದ್ದಾರೆ, ನಾನೂ ಇದ್ದೀನಿ. ನಾವು ಕೂಡ ಒಂದು ರೀತಿ ಋಣಭಾರದಿಂದ ಇರುವವರೇನೇನೆ, ಅವರ ಋಣಭಾರದಲ್ಲಿ ಇರ್ತಕ್ಕಂಥವರು ಅಂತನ್ನುವ ಮಾತುಗಳನ್ನು ಹೇಳ್ತಾ, ಆದರೆ ಯಾವುದೇ ಸರ್ಕಾರಿ ಸವಲತ್ತುಗಳನ್ನು ಪಡೆಯದ ರೀತಿಯೊಳಗಿನ ಅವರ ಬೆವರಗಳಿಕೆಯ ಋಣಭಾರ ಅನ್ನೋದು ಕೃತಜ್ಞತೆಯನ್ನು ತರ್ತಕ್ಕಂಥದ್ದು. ಇಷ್ಟು ಮಾತುಗಳ ನೆಲೆಯೊಳಗೆ ಶಿವಪ್ರಕಾಶ್ನ ವೈಯಕ್ತಿಕವಾದಂಥ ನನ್ನ ಅವರ ಸಂಬಂಧವನ್ನು ಇಲ್ಲಿ ಹೇಳ್ತಾ ಹೋದರೆ ಬಹಳಷ್ಟು ಇದಾಗುತ್ತೆ. ಯಾಕೆ ಅಂದರೆ ಒಂದೇ ಒಂದು ಪ್ರಸಂಗ ಹೇಳೋದಾದರೆ, ಹಳೆಗನ್ನಡ ಕಾವ್ಯದ ಬಗೆಗೆ ಅವನ ಕುತೂಹಲ ಅಪಾರವಾದದ್ದು. ಅದಕ್ಕೋಸ್ಕರ ಸಂಜೆ ಹೊತ್ತು ಕೂರಿಸಿಕೊಂಡು ಹಳೆಗನ್ನಡ ಕೃತಿಗಳನ್ನು, ಪಂಪನಿಂದ ರನ್ನನಿಂದ ಈ ಕೃತಿಗಳನ್ನು ನನ್ನ ಹತ್ರ ವಾಚನ ಮಾಡಿಸೋಣ, ವ್ಯಾಖ್ಯಾನ ಮಾಡಿಸೋಣ ಕೇಳ್ತಿದ್ದ. ಆ ತರಹದ ಒಂದು ಸಂಬಂಧ ಅವನ ನನ್ನ ನೆಲೆಯೊಳಗಿರ್ತಕ್ಕಂಥದ್ದು. ಅಂಥ ಶಿವಪ್ರಕಾಶ್ನ ಕಾವ್ಯವನ್ನು ಕುರಿತು ಇವತ್ತು ನನ್ನ ಕೆಲವು ಆಲೋಚನೆಗಳನ್ನು ಹಂಚಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಭಾಗವತರಿಗೆ, ತಾಳ್ಮೆಯಿಂದ ಕೇಳಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ನನ್ನ ಕೃತಜ್ಞತಾಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ವಿರಾಮ ಕೊಡ್ತೇನೆ. ಎಲ್ರಿಗೂ ನಮಸ್ಕಾರ.